ಅಯ್ಯೋ ಏನು ಇಷ್ಟೊಂದು ಸ್ಟ್ರಿಕ್ಟ್ ಮಾಡ್ಬಿಟ್ಟವ್ರೆ. ಹೆವಿ ಹಿಂಸೆ ಅಪ್ಪ. ನಮ್ಮ ಏರ್ಪೋರ್ಟ್ ಹೆಂಗಿತ್ತು ಹೇಳು, ಬೈಕರ್ಸ್ ಯಾರನ್ನೂ ಬಿಡ್ತಾ ಇಲ್ಲ. ಓಕೆ, ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ಬ್ಲಾಗ್ಸ್ ಕನ್ನಡ. ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಸೂಪರ್ ಆಗಿರೋ ಅಂತ ಅನ್ಕೊತೀನಿ. ಹಂಗೆ ಚೆನ್ನಾಗಿರಿ. ಫಸ್ಟ್ ಟೈಮ್ ನಮ್ಮ KLX ಏರ್ಪೋರ್ಟ್ ಒಳಗೆ ಹೋಗ್ತಿದೆ. ಮಜಾ ಇದೆ ಅಲ್ವಾ? ಮಜಾ ಇರಲೇಬೇಕು, ಬಿಕಾಸ್ ಏರ್ಪೋರ್ಟ್ ಒಳಗೆ ಹೋಗ್ತಿದೆ ಅಲ್ವಾ, ಅದಕ್ಕೆ. ಫಸ್ಟ್ ಸತಿ ಅಪ್ಪ ಏರ್ಪೋರ್ಟ್ ಒಳಗೆ ಹೋಗ್ತಾ ಇರೋದು ನಾನು. ಬಿಕಾಸ್ ಈ ಗಾಡಿ ಏರ್ಪೋರ್ಟ್ ಒಳಗೆ ಹೋಗೋದಲ್ಲ, ಏರ್ಪೋರ್ಟ್ ಅಕ್ಕಪಕ್ಕ ಇರೋ ಆಫ್ ರೋಡ್ಗೆ ಹೋಗೋದು. ಎಲ್ಲ ಕೊಡುವ ದೇವರು ಕೂಡ ಸೋಲಿಸಿ ಬಿಡುವ ಸೋಜುಗ ಪ್ರೀತಿ. ಸೊ ಯಾರು ಹೊಸಬ್ರು ವ್ಲಾಗ್ನ ನೋಡ್ತಾ ಇದ್ದಾರೆ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಒಳ್ಳೆಯವ್ರು ತಾನೇ ನೀವು? ಅಲ್ಲ, ಎಲ್ಲ ಕೆಟ್ಟವ್ರೆ. ಯಾವ ನನ್ನ ಮಕ್ಕಳನ್ನೂ ಒಳ್ಳೆಯವರಲ್ಲ, ನಾನು ಒಳ್ಳೆಯವನಲ್ಲ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನೋಡಿ, ಇವಾಗ ಹೊಸ ಗಾಡಿ ಬಂತು, ಡ್ಯೂಕ್ 250 ಬ್ಯಾಚ್ಗೊಂದು ಅಮಿದೊಂದು. ಆಗಲೇ ಏರ್ಪೋರ್ಟು, ಈ ಏರ್ಪೋರ್ಟ್ ರೋಡು, ಏರ್ಪೋರ್ಟು ನಮ್ಮ ಟರ್ಮಿನಲ್ 2 ಹೆಂಗೆ ಅಂದರೆ ಒಂಥರ ಬೈಕರ್ಸ್ಗೆ ಮತ್ತು ಕಾರ್ ಲವರ್ಸ್ಗೆ ಕೂಡ ದೇವಸ್ಥಾನ ಇದ್ದಂಗೆ. ಎಲ್ಲರಿಗೊಂದ್ಸತಿ ಹೋಗಿ ಬಂದಿಲ್ಲ ಅಂದರೆ ಯಾರಿಗೂ ಸಮಾಧಾನ ಆಗಲ್ಲ. ಸೊ ಅವಾಗವಾಗ ವಿಸಿಟ್ ಆಗ್ತಾ ಇರ್ಬೇಕು ಏರ್ಪೋರ್ಟ್ಗೆ. ಏರ್ಪೋರ್ಟ್ಗೆ ಅವಾಗವಾಗ ವಿಸಿಟ್ ಆಗಬೇಕು ಅನ್ನೋದಕ್ಕಿಂತ ಏರ್ಪೋರ್ಟ್ಗೆ ಹೋಗ್ಬೇಕು ಅವಾಗವಾಗ. ಸೊ ಬನ್ನಿ ಓಡೋಣ, ನೋಡಿ ಎಂಜಾಯ್ ಮಾಡಿ ರೋಡ್ನ. ನಮ್ಮ ಬೆಂದ ಕಾಳೂರು ಬೆಂಗಳೂರು. ಇನ್ನೇನು ಮೆಟ್ರೋನು ರೆಡಿ ಆಗ್ತಿದೆ ಬಾಯ್ಸ್. ಏರ್ಪೋರ್ಟ್ ಒಳಗೆ ಮೆಟ್ರೋಲಿ ಬರ್ಬೋದು ಅವಾಗವಾಗ. ಇಲ್ಲಿ ನೋಡಿ, ಕೆಂಪೇಗೌಡ ಸ್ಟ್ಯಾಚು ಬೆಂಗಳೂರನ್ನ ಕಟ್ಸಿದೆ ಇವರು. ಬನ್ನಿ ಓಡೋಣ ಏರ್ಪೋರ್ಟ್ ಒಳಗಡೆ. ಏನು ಒಂದು ಬೈಕ್ಗಳಿಲ್ಲ? ಅಯ್ಯೋ ಗೊತ್ತಿಲ್ಲ, ಹೊಸಾಗೇನೋ ರೂಲ್ಸ್ ಆಗೈತಲ್ಲ. ನಾವೊಬ್ಬರೇ ಬೈಕರ್ಸು, ಯಾರೂ ಇಲ್ಲ. ಗೊತ್ತಿಲ್ಲ ಬಾಯ್ಸ್, ಬಿಡ್ತಾರೋ ಬಿಡಲ್ವೋ ಅಂತ. ಓಮ ಅಬರ್ಸ್ಪುಂಟು ಓಯ್ ಸರಿಗೈತೆ ಕಾರು. ಅವ್ರ ಮಗ್ದಲ್ಲಿ ನಗು ಬಂದ್ಬಿಡ್ತು. ಯಾರಿಗೂ ಗೊತ್ತಾಗಲ್ವಲ್ಲ ಗಾಡಿ ಇವ್ನಿಗೆ ಹೆಂಗೆ ಗೊತ್ತಾಯ್ತು ಅಂತ. ವಾಲ್ವೋಟ್ರಾನಿಕ್ಕು ವಾಲ್ವೋಟ್ರಾನಿಕ್ ಇರೋದು ಲೈಕ್ ಫಿಯಟ್. ಇದು ಅಬರ್ಸ್ಪುಂಟು ಅಂತ ಲೈಕ್ ಯಾರಿಗೂ ಗೊತ್ತಿರಲ್ಲ ಈ ಕಾರ್ ಬಗ್ಗೆ. ಬಟ್ ತಿಳ್ಕೊಳ್ಳಿ, ಕಾರ್ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇದೆ. ಆಹಾ ಹಾ 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 ಹೆಂಗೈತಿ ಹೇಳಿ ನಮ್ಮ ಏರ್ಪೋರ್ಟು. ಚಿನ್ನ ಪುಣ್ಯ ಮಾಡಿದ್ದೀವಿ ಅನ್ಸುತ್ತೆ ಬೆಂಗಳೂರಲ್ಲಿ ಇರೋಕ್ಕೆ. ಏನು ಗುರು, ಇಷ್ಟೊಂದು ಕಾರ್ಗಳೈತೆ ಇಲ್ಲಿ, ಬಿಡಲ್ಲ ಬಿಡ್ರಿ ನಿಂತ್ಕೊಳ್ಳೋಕ್ಕೆ. ಆ್ಯಸ್ ಹೊಡಿತಾರೆ ನಿಂತ್ಕೊಂಡ್ರಿ ಇವತ್ತು. ಎಲ್ಲ ಹೋಗೋರು ಜಾಸ್ತಿ ಆಗಿಬಿಡವ್ರೆ. ಅಯ್ಯೋ ಏನು ಇಷ್ಟೊಂದು ಸ್ಟ್ರಿಕ್ಟ್ ಮಾಡಿಬಿಟ್ಟವ್ರೆ. ಬೈಕರ್ಸ್ ಯಾರನ್ನೂ ಬಿಡ್ತಾ ಇಲ್ಲ. ಬಿಡಲ್ಲ ಬಿಡು. ನೋಡಿ ಬಂದ ಆಗಲೇ ಬಿಡ್ತಾ ಇಲ್ಲ. ಇಲ್ಲ ಹೆವಿ ಹಿಂಸೆ. ನೋಡಿ, ಬೈಕರ್ಸ್ ಯಾರು ಬಂದರೆ ಬರಬೇಡಿ ಬೈಕರ್ಸ್ ಯಾರು. ನೋಡಿ, ನಿಲ್ಸ್ಕೊಳಕ್ಕೂ ಬಿಡಲ್ಲ ಗಾಡಿನ. ರೀಸೆಂಟಾಗಿ ಆಗಿರೋದು ಇವೆಲ್ಲ. ಮೊದಲು ನಮ್ಮದೇ ಏರ್ಪೋರ್ಟು, ಯಾರು ಕೇಳ್ತಾ ಇರಲಿಲ್ಲ. ಅದು ಟರ್ಮಿನಲ್ 1, ಅದು ಟರ್ಮಿನಲ್ 2. ಕ್ರೇಜಿ ಆಗೈತಲ್ಲ. ಶಿವರಾತ್ರಿ ಯಾವ ಥರ ಬಂದಿದೆ ಹೇಳಿ, ಭಾನುವಾರ ಅಂತೆ. ನನ್ನ ಎಲ್ಲ ಗಾಡಿ ಜೊತೆನೂ ಏರ್ಪೋರ್ಟಲ್ಲಿ ಫೋಟೋ ಐತೆ, ಬಟ್ ಈ ಗಾಡಿ ಜೊತೆ ಇಲ್ಲ. ಹಣೆ ಮೇಲೆ ಬರ್ದಿರಬೇಕು, ಈ ಗಾಡಿ ಲಡಾಖ್ ಒಳಗೆ ಫೋಟೋ ಇಡ್ಸ್ಕೊಳ್ಳೋದು ನೀಟಾಗಿ ಅಂತ. ಅನ್ಕೊಂಡಂಗೆ ಆಯಿತು. ಹೆವಿ ಹಿಂಸೆ ಅಪ್ಪ. ನಮ್ಮ ಏರ್ಪೋರ್ಟ್ ಹೆಂಗಿತ್ತು ಹೇಳು. ಫೋಟೋ ಎಲ್ಲ ಅಲ್ಲೆಲ್ಲ ಮುಂದೆ ಇಟ್ಕೊಂಡು ನಾನು ಎಲ್ಲ ಅಲ್ಲೇ ಇಡ್ಸ್ಕೊಂಡಿದ್ದೀನಿ ಎಲ್ಲಾನು. ಅಲ್ಲಿ ವಿಡಿಯೋ ಶೂಟ್ ಎಲ್ಲ ಮಾಡಿಸ್ಬಿಡಿ ನಾನು R15. ಅದ ನಾನು ಬಂದಾಗ ಆರಾಮ್ಸೆ ಅರ್ಧ ಗಂಟೆಯಲ್ಲೇ ಇದ್ದೆ ನಾನು. ಇವತ್ತೇನೋ ಜನ ಬೇರೆ ಜಾಸ್ತಿ ಇದ್ರಪ್ಪ ಇವತ್ತು.
ಏರ್ಪೋರ್ಟಲ್ಲಿ ಒಂದು ಫೋಟೋ ಇಡ್ಸ್ಕೊಬೇಕಾಯ್ತು ಪಾಪ ಹುಡುಗ. ಏನಾಗಲ್ಲ ಆಕಾಶ್ ಹೋಯ್ತು ಮೋದಿಗೆ ಪೀಪಲ್ ರಿಸ್ಕೇ ಬೇಡ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟ ನೋಡು. ಅಲ್ಲೋಗಲಿ ಕ್ಯಾಮ್ರಾಮನ್ ಅಲ್ಲೋಗ ಲೌಡೆ ಒಂಟ್ಕಿಂಟ್ ಹೋದ ಅವ್ನು ಸುಮ್ಮನಿರಪ್ಪ. ಆಮೇಲೆ ಓಡೋದು ಹಂಗೆ ಬೇಗ. ಮುಂದೆ ನೋಡ್ಕೊಂಡು ನೋಡು, ಹೊಡೆದ್ಗಿಡ್ದವ್ರು ಯಾರಾದ್ರು ಪೇಸ್ ಟು ಪೇಸ್ ಒಳಗೆ. ಆಮೇಲೆ ನಾವು ನಾಳೆ ಬೆಳಗ್ಗೆ ನ್ಯೂಸ್ ಆಗೋಯ್ತೀವಿ. ಸೊ ಬನ್ನಿ ಓಡೋಣ ಏರ್ಪೋರ್ಟಿಂದ. ಆಯ್ತು ನೆಕ್ಸ್ಟ್ ಸ್ಟಾಪ್ ಬಂದು ದೇವನಹಳ್ಳಿ ಶೆಲ್. ಮುಂದಿನ ನಿಲ್ದಾಣ ದೇವನಹಳ್ಳಿ ಶೆಲ್ ಪೆಟ್ರೋಲ್ ಪಂಪ್. ನನ್ನ ವಾಯ್ಸು ಮೆಟ್ರೋಲ್ ಕೊಡ್ಬೋದಪ್ಪ, ಏನಂತೀರಾ? ಯಾರೋ ಸೈಕಾಗಿ ಒಬ್ಬನೇ ಬಂದ್ಬಿಟ್ಟವನೆ. ಮೆಂಟ್ ದ ಬೈಕ್ಸ್ ಬಾಯ್ಸ್ ಬರಬೇಕು ಆಚೆ ಅಂದರೆ ಬಾಡಿಗೆ ಗಾಡಿ ಆದರೂ ತಗೊಂಡು ಬರ್ತಾರೆ.